ನೀನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಅಣ್ಣಯ್ಯ ನಮ್ಮಪ್ಪಯ್ಯ ಮನೆಗೆ ಬರೋ ಟೈಮ್ ಆಯಿತು. ಈಗ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಕೋಬೇಕಾ? ಅಯ್ಯೋ ಇಲ್ಲ ಇಲ್ಲ, ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಹಾಂ, ನಾಳೆ ಹೇಳ್ತೀನಿ, ನಾಳೆ ಕ್ಷಮೆ ಕೇಳ್ತೀನಿ ಅಂತನ ತಪ್ಪಿಸ್ಕೊಬೋಣ. ಹಂಗೆ ಸುಮ್ಮನೆ ಆಗ್ಬೋದು. ಹೌದು, ಹಂಗೆ ಮಾಡ್ತೀನಿ. ಏನಮ್ಮ ಎಲ್ಲಿಗೂ ಹೊರಟಿರಂಗಿದೆ? ಎಲ್ಲೂ ಇಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆ? ಹೌದಾ, ದೇವಸ್ಥಾನಕ್ಕೆ ಹೋಗಿ ಬರ್ತೀಯಾ? ಯಾಕೆ? ಫೇಲ್ ಆಗಿರೋಣ ಪಾಸ್ ಮಾಡಪ್ಪ ದೇವ್ರಿ ಅಂತ ಕೇಳ್ಕೊಂಬರಕ್ ಹೋಗ್ತೀಯಾ? ನೀನೇನೇ ಕೇಳ್ಕೊಂಡ್ರು ಫೇಲ್ ಆಗಿರೋದು ಬದಲಾಗಲ್ಲ, ಮಾರ್ಕ್ಸ್ ಕಾರ್ಡು ಚೇಂಜ್ ಆಗಲ್ಲ, ಹಂಗೆ ಇರುತ್ತೆ. ಓದ್ಬೇಕು, ಮತ್ತೆ ಕಟ್ಟಿಬಿಟ್ಟು ಓದಿ ಪಾಸ್ ಆಗ್ಬೇಕು, ಅವಾಗ್ಲೇ ನೀನ್ ಪಾಸ್ ಆಗೋದು. ಹೋಗಿ ದೇವಸ್ಥಾನಕ್ಕೆ ಹೋಗಿ ಉದ್ದಕ್ಕೆ ನಮಸ್ಕಾರ ಮಾಡಿದ್ರೆ ಪ್ರಯತ್ನ ಆಗಲ್ಲ. ಗೊತ್ತಾಯ್ತಾ? ಅದು ನನಗೂ ಗೊತ್ತಿದೆ, ನೀನೇನು ಹೇಳ್ಬೇಕಾಗಿಲ್ಲ. ದೇವ್ರ ಪ್ರಾರ್ಥನೆ ಮಾಡೋದು, ಕೈ ಮುಗಿಯೋದು ಎಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತಾನ. ಪಾಸ್ ಆಗ್ಲಿ ಅಂತಲ್ಲ, ದೇವ್ರನ್ನ ಪ್ರಾರ್ಥನೆ ಮಾಡಿದ ತಕ್ಷಣ ಪಾಸ್ ಆಗಲ್ಲ ಅಂತ ನನಗೂ ಗೊತ್ತಿದೆ. ಹೌದಾ, ಹಂಗಾದ್ರೆ ಆಮೇಲೆ ಹೋಗುವಂತೆ. ಈಗ ನಿಮ್ಮ ಅಣ್ಣ ನಿಮ್ಮ ಅಪ್ಪ ಎಲ್ರು ಬರೋ ಟೈಮ್ ಆಯ್ತು. ನಿಮ್ಮ ಅಮ್ಮನೂ ಸದ್ಯದಲ್ಲೇ ಬರ್ತಾರೆ. ಬರ್ಲಿ ಬಿಡು, ಈಗೇನಂತೆ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಅವ್ರು ಬರೋ ಅಷ್ಟರಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ನಿಮ್ಮ ಅಣ್ಣ ಈಗ ತಾನೇ ಫೋನ್ ಮಾಡಿದ್ರು, ಇನ್ನೇನು ಬಂದೆ ಮನೆಗೆ ಬರ್ತೀನಿ 5 ನಿಮಿಷ ಅಂದ್ರು. ಬರ್ತಾರೆ ಇರು ಈಗ. ಅಯ್ಯೋ ನಂದೇ ತಪ್ಪು ಅನ್ಸುತ್ತೆ. ನಾನು ಮಾಸ್ಕ್ ಕಾರ್ಡ ತೆಗೆದು ಮಂಚದ ಮೇಲೆ ಇಕ್ಕಿ ಬಾತ್ರೂಮ್ಗೆ ಹೋಗ್ಬಾರ್ದಾಗಿತ್ತು. ಕಷ್ಟ ಆದ್ರೆ ನಮ್ಮ ಬಾತ್ರೂಮ್ಗೆ ತಗೊಂಡೋಗಿದ್ರು ಚೆನ್ನಾಗಿರೋದು. ಅದು ಏನು ಮಾಡೋದು, ಇವಳು ಹೋಗಿ ನೋಡ್ತಾಳೆ ಅನ್ನೋದು ನನಗೇನು ಕನಸ ಬಿದ್ದಿತ್ತು. ಇರ್ತಾ ಬಿಡು, ಬಾತ್ರೂಮ್ಗೆ ಹೋಗಿ ಬರೋಣ ತೆಗ್ದಿಕ್ಕಾನ ಅಂತ ಅನ್ಕೊಂಡೆ. ಅಷ್ಟೊಳಗೆ ಹೋಗಿ ನೋಡವಳೆ. ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, 5 ನಿಮಿಷ ಅಷ್ಟೇ, ನಿಮ್ಮ ಅಣ್ಣ ಬಂದ್ಬಿಡ್ತಾರೆ. ಏನ್ ಲಾವಣ್ಯ, ಏನೋ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದ್ಯಾ? ಏನು ಕೆಲಸ ಐತೆ? ಏನೂ ಇಲ್ಲ, ನಿಮ್ಮ ತಂಗಿ ನಿಮ್ಮ ಹತ್ರ ಏನೋ ಹೇಳ್ಬೇಕಾಗಿತ್ತಂತೆ, ಅದಕ್ಕೆ ಬಂದ್ಬಿಡ್ತಾರೆ ಇರು ಅಂತ ಹೇಳ್ತಿದ್ದೆ ಅಷ್ಟೇನೆ. ಹೌದಾ, ಏನ್ ವಿಷಯ ಸೀಮಾ, ಏನ್ ಹೇಳು? ಅದು ಅಣ್ಣ, ಅಯ್ಯೋ ಸೀಮಾ, ನೀನು 2 ಸಲ 3 ಸಲ ಹೇಳೋ ತೊಂದರೆ ತಗೊಂಬಕ್ ಹೋಗ್ಬೇಡ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲರೂ ಬರ್ತಾರೆ ಸದ್ಯದಲ್ಲೇನೆ. ಅವ್ರು ಬಂದ್ಮೇಲೆ ಹೇಳುವಂತೆ. ಒಬ್ಬೊಬ್ರಿಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ವಲ್ಲ, ಅದಕ್ಕೆ ಹೇಳಿದ್ದು. ಬಾಯಿ ನೋಸ್ಕೋಬೇಡ, ಸುಮ್ಮನಿರು ಒಂದು ಸ್ವಲ್ಪ. ಏನ್ ಲಾವಣ್ಯ, ಏನ್ ಅಪ್ಪ ಅಮ್ಮ ಬರ್ಬೇಕಾ? ಏನ್ ಹೇಳ್ಬೇಕು? ಅಯ್ಯೋ, ಒಂದು 5 ನಿಮಿಷ ಇರ್ರಿ, ಅತ್ತೆ ಮಾವ ಬಂದ್ಬಿಡ್ಲಿ. ಬಂದ್ಮೇಲೆ ಹೇಳ್ತೀನಿ ಏನು ಅಂತಾನ. ಬಂದೇ ಬಿಟ್ರಲ್ಲ ಅತ್ತೆ ಮಾವ, ಎಲ್ಲರೂ ಇಲ್ಲೇ ಇದ್ದೀರಾ, ಬರ್ರಿ ಈ ಕಡೆ. ಅಪ್ಪ ಅಮ್ಮ ಎಲ್ಗೋಗಿದ್ರಿ? ಇಲ್ಲೇ ಹೊಲ್ತಕ್ಕೆ ಹೋಗಿದ್ವಿ ಕಣ, ಅಡಿಕೆ ಗಿಡಕ್ಕೆ ನೀರಿಕ್ಕಣ ಅಂತ. ನಿಮ್ಮ ಅಮ್ಮ ಇನ್ನೂ ಬಂದಿದ್ಲು. ಓ ಹೌದಾ, ಸರಿ ಸರಿ. ಲಾವಣ್ಯ ಏನೋ ಹೇಳ್ಬೇಕಂತೆ, ಅದಕ್ಕೆ ನೀವಿಬ್ರು ಬರಲಿ ಅಂತ ಕಾಯ್ತಾ ಇದ್ಲು. ಲಾವಣ್ಯ, ಅದೇನು ಅಂತ ಈಗಲಾದ್ರೂ ಹೇಳು. ಬಂದ್ರಲ್ಲ ಅಪ್ಪ ಅಮ್ಮ ಎಲ್ಲನ. ಏನೇ ಸೀಮಾ, ಹೇಳ್ತೀನಿ ಅಂತಿದ್ದಲ್ಲ, ಈಗ ಹೇಳು. ನಿಮ್ಮಮ್ಮ ನಿಮ್ಮಪ್ಪ ಎಲ್ಲರೂ ಬಂದಿದ್ದಾರೆ. ಏನೇ ನಮ್ಮ ಮಗಳ ಮೇಲೆ ಹಂಗ್ ಜೋರ್ ಮಾಡ್ತಾ ಇದ್ಯಾ? ಏನೇ ಹೇಳ್ಬೇಕು? ಏನು ಇಲ್ಲ ಅತ್ತೆ, ನನ್ನ ಬಗ್ಗೆ ಏನೇನೋ ಸುಳ್ಳು ಹೇಳಿದ್ಲಲ್ಲ, ನನ್ನ ಹೊಡೆದ್ಲು, ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ಅಂತ ನಿಮ್ಮ ಹತ್ರ. ಅದಕ್ಕೆ ಕ್ಲಾರಿಟಿ ಕೊಡ್ತಾಳೆ ನಿಮ್ಮ ಮಗಳು, ಕೇಳಿಸ್ಕೊಳ್ಳಿ. ಯಾಕೆ ಕ್ಯಾರೆಟು ಬೇಡ ಗೀರೇಟು ಬೇಡ, ಸುಮ್ಮನೆ ನಡಿ. ಅತ್ತೆ, ಅದು ಕ್ಯಾರೆಟ್ ಅಲ್ಲ, ಕ್ಲಾರಿಟಿ. ಅಂದ್ರೆ ಏನಾಯ್ತು ಅಂತನ, ನಿಜ ಸತ್ಯನ ಈಗ ಹೇಳ್ತಾಳೆ ಅಂತ ಕೇಳಿಸ್ಕೊಳ್ರಿ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಂಡು ಹೇಳೇ ಸೀಮಾ, ಹೇಳು ಬಾ, ಮುಂದೆ ಹೇಳ್ಬಾ. ಇರೋ ಸತ್ಯ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಈಗ್ಲೇನೆ ನೀನ್ ಇಂಜಿನಿಯರಿಂಗ್ ಫೇಲ್ ಆಗಿರೋದ್ನೆಲ್ಲನ ಎಲ್ಲರ ಮುಂದೆ ಹೇಳ್ಬಿಡ್ತೀನಿ. ಹುಷಾರು. ಹೇಳೇ ಸೀಮಾ, ಏನೇ ಅದು? ಏನು ಇಲ್ಲ ಅಣ್ಣ, ಅದು ನಿನ್ನ ಹೆಂಡತಿ ನನ್ನ ಹೊಡೆದ್ಲು, ಮನೆಯಿಂದ ಆಚೆಗೆ ಹಾಕಿದ್ಲು, ಬೈದ್ಲು ಸರಿಯಾಗಿ ಅಂತ ಹೇಳಿದ್ನಲ್ವಾ ಅವತ್ತು. ಅದೇ ನನ್ನ ಫ್ರೆಂಡ್ ಬಂದಿದ್ಲಲ್ಲ ರೀಮಾ, ಅವತ್ತು ಆದ ಘಟನೆ ಹಂಗೆಲ್ಲ ಹೇಳಿದ್ನಲ್ವ ಇವಳ ಮೇಲೆ, ಅದೆಲ್ಲನ ಸುಳ್ಳು. ನಾನೇ ಸುಳ್ಳು ಹೇಳಿದ್ದು. ನಿಮ್ಗೆಲ್ಲನ ಅವಳ ಮೇಲೆ ದ್ವೇಷ ಬರಬೇಕು, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಈ ಥರ ಸುಳ್ಳು ಹೇಳಿದೆ ನಿಮ್ಮ ಹತ್ರ. ಅಮ್ಮ, ಇವಳದೇನು ತಪ್ಪಿಲ್ಲ, ಅವಳು ನನ್ನೇನು ಹೊಡಿಲಿಲ್ಲ, ನಾನೇ ಅವಳಿಗೆ ಅವಮಾನ ಮಾಡಿದ್ದು. ಹೌದೇನು ಸೀಮಾ, ಮತ್ತೆ ಅವತ್ತು ಅಷ್ಟೆಲ್ಲ ಹೊಡೆದ್ಲು, ನನಗೆ ಮನೆಯಿಂದ ಆಚೆಗೆ ಹಾಕಿದ್ಲು, ನಿಂದಲ್ಲ ಈ ಮನೆ ನಂದು ಅಂತಂದ್ಲು. ನನಗೆ ಬಾಸುಂಡೆ ಬರಂಗೆ ಹೊಡೆದ್ಲು, ತೋರ್ಸೋಕ್ಕಾಗಲ್ಲ, ಬೆನ್ನಿಗೆ ಒದ್ಲು ಅಂತ ಹೇಳಿದೆ. ಈಗ ನೋಡಿರೆ ನಂದೇ ತಪ್ಪು ಅಂತ ಹೇಳ್ತಾ ಇದ್ಯಾ? ಏನೇ ಸೀಮಾ, ಇವಳೇನಾದ್ರೂ ಎದುರಿಸಿಲ್ಲೇನೆ ನಿನ್ನ? ಹೇಳು, ಎದುರಿಸಿಲ್ಲ ಈ ಥರ ನೀನು ಒಪ್ಕೋಬೇಕು ಅಂತನ? ಇಲ್ಲಮ್ಮ, ಯಾರು ಎದುರಿಸಿಲ್ಲ, ಏನೂ ಇಲ್ಲ. ನಾನೇ ಇರೋ ಸತ್ಯ ಹೇಳ್ತಾ ಇದ್ದೀನಿ, ನಂದೇ ತಪ್ಪು. ಅವತ್ತು ನಾನೇ ರೀಮಾ ಬಂದಾಗ ಈ ಲಾವಣ್ಯನ ಮನೆ ಕೆಲಸದವಳು ಅಂತ ಹೇಳಿದೆ. ನಮ್ಮ ಅಣ್ಣನ ಹೆಂಡತಿ ಅಂತ ನಾ ಪರಿಚಯ ಮಾಡ್ಕೊಡ್ಲಿಲ್ಲ. ಅದಕ್ಕೆ ರೀಮಾನು ಮನೆ ಕೆಲಸದವ್ರಿಗೆ ಇಷ್ಟೊಂದೆಲ್ಲ ದೌಲತ್ ಇರಬಾರ್ದು, ಇವಳ ಮನೆಯಿಂದ ಆಚೆಗೆ ಹಾಕು, ನಾನು ಬೇರೆ ಮನೆ ಕೆಲಸದವ್ರನ್ನ ಕಳಿಸ್ತೀನಿ ಅಂತ ಹೇಳಿದ್ಲು. ನಾವೇನೆ ಇವಳ ಹತ್ರ ಮರ್ಯಾದೆ ಕೊಡ್ದಲೇನೆ ಅವಮಾನ ಮಾಡಿಬಿಟ್ವಿ. ಇವಳೇನು ಹೊಡಿಲಿಲ್ಲ, ನಾನೇ ಹೊಡಿಯೋಕ್ಕೆ ಕೈ ಎತ್ತದೆ. ಹೊಡಿಲಿಲ್ಲ, ಇವಳೇ ಕೈ ಆತಾಡೋದ್ಲು ಅಷ್ಟೇನೆ.
ಹೌದಾ, ನನಗೆ ಗೊತ್ತಿತ್ತು ಹಿಂಗೆ ಏನೋ ಆಗಿರುತ್ತೆ ಅಂತಾನ. ನನ್ನ ಸೊಸೆ ತಪ್ಪು ಮಾಡೋ ಅಂತಾಳಲ್ಲ ಅಂತ ನಾನು ಬಂದ ದಿವಸನೇ ನೋಡಿದೆ. ಬಂದಾಗಿಂದ ನಾ ಇವತ್ತಿನವರೆಗೂ ಯಾರ ಮೇಲೂ ರೇಗಾಡ್ದೋಳಲ್ಲ. ನೀನು ಬಂದ್ಮೇಲೂ ಅಷ್ಟೇ ನಿನ್ನ ಎಷ್ಟು ಚೆನ್ನಾಗಿ ಮಾತಾಡ್ಸಳು. ನಾನು ನೋಡ್ತಿದ್ದೆ, ನೀನೇ ಮುಖ ತಿರ್ಸ್ಕೊಂಡು ಹಿಂಗೆ ಹೋಗ್ತಿದ್ದೆ. ಅದಕ್ಕೆ ನಿನ್ನ ಮಾತು ನಾನು ಅವತ್ತು ನಂಬಲಿಲ್ಲ. ಬಿಡು, ಹೋದ್ರೆ ಹೋಗ್ಲಿ ಅಂತ ನಾ ಸುಮ್ಮನಾದೆ. ಇವತ್ತು ನೀನು ತಪ್ಪು ಒಪ್ಕೊಂಡಿದ್ಯಾ. ಇನ್ನೊಂದ್ಸಲ ಹಿಂಗೇನಾದ್ರೂ ಅದು ಇದು ಫ್ರೆಂಡ್ ಎಲ್ಲ ಕರ್ಕೊಂಬಂದು ಮನೆ ಕೆಲಸ್ತಾರ ಅದು ಇದು ಅಂತ ಪರಿಚಯ ಮಾಡಿಕೊಟ್ರೆ ಏನೂ ಇಲ್ಲ, ನಿನ್ನ ಮನೆ ಬಿಟ್ಟು ಓಡಿಸ್ತೀನಿ. ಗೊತ್ತಾಯ್ತಾ? ಬೆಲೆ ಕೊಟ್ಟು ನಿನ್ನ ಹೊತ್ತಿಗೆ ಅಂತ ಮಾತಾಡಿಸ್ಬೇಕು ಅವಳನ್ನ. ಗೊತ್ತಾಯ್ತಾ? ಹೌದು ಸೀಮಾ, ನೀನು ಒಂದು ಸ್ವಲ್ಪನೂ ಮರ್ಯಾದೆನೇ ಕೊಡಲ್ಲ ಲಾವಣ್ಯಂಗೆ. ಅತಿಗೆ ಅಂತ ಮಾತಾಡಿಸ್ಬೇಕು, ಬೆಲೆ ಕೊಟ್ಟು ಗೌರವ ಕೊಟ್ಟು. ಅಯ್ಯೋ ಬಿಡ್ರಿ, ಪರವಾಗಿಲ್ಲ. ಅತ್ತಿಗೆ ಅಂದಿದ್ರು ಪರವಾಗಿಲ್ಲ. ನನ್ನ ಫ್ರೆಂಡ್ ಅಂತಾನೆ ಮಾತಾಡಿಸ್ಲಿ, ಲಾವಣ್ಯ ಅಂತಾನೆ ಮಾತಾಡಿಸ್ಲಿ, ನನಗೇನು ಬೇಜಾರೇನು ಇಲ್ಲ. ಆದ್ರೆ ಯಾರಿಗೆ ಗೌರವ ಕೊಡ್ಬೇಕು, ಯಾರಿಗೆ ಮರ್ಯಾದೆ ಕೊಡ್ಬೇಕು, ಹೆಂಗ್ ಮಾತಾಡ್ಬೇಕು ಅಂತ ತಿಳ್ಕೊಂಬ ಕೇಳ್ರಿ ನಿಮ್ ತಂಗಿಗೆ. ನಿಮ್ಮಮ್ಮ ಇದೇ ನಿಜ ಅನ್ಕೊಂಡು ನನ್ನ ಬಾಯಿಗೆ ಬಂದಂಗೆ ಬೈದು ನೀನ್ ಮನೆಯಿಂದ ಆಚೆ ಕುತ್ಕೊಂತ ನನ್ನ ಮನೆಯಿಂದ ಆಚೆ ಕುಂಡಿಸಿದ್ರಲ್ಲ. ಹೋಗ್ಲಿ ಬಿಡಮ್ಮ ಲಾವಣ್ಯ, ನಿಮ್ಮ ಅತ್ತೆಗೆ ಮಗಳ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ಹಂಗೆಲ್ಲನ ಅವಳು ಹೇಳಿದ್ದೆಲ್ಲ ನಿಜ ಅನ್ಕೊಂಡು ನಂಬಿ ಹಂಗೆಲ್ಲ ಮಾಡಿದಾಳೆ ನಿಮ್ಮ ಅತ್ತೆ. ಏನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಇನ್ಮೇಲೆ ಹಿಂಗೆಲ್ಲ ಆಗಲ್ಲ. ಏ ಸೀಮಾ, ಇನ್ಮೇಲೆ ಏನಾದರೂ ಹಿಂಗೆಲ್ಲ ನಡ್ಕೊಂಡ್ರೆ ಸರಿ ಇರಲ್ಲ. ಇಲ್ಲಪ್ಪ, ಹಂಗೆಲ್ಲ ನಡ್ಕೊಂಬಲ್ಲ. ನಾನೇನು ತಪ್ಪು ಮಾಡಲ್ಲ. ಏನೋ ಅವಳು ಬಂದಾಗ ಆ ಥರ ನಡ್ಕೊಂಡೆ. ನನಗೆ ಈಗ ಅದು ತಪ್ಪು ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಒಪ್ಕೊಂತ ಇದ್ದೀನಿ. ಹೌದೇನು ಸೀಮಾ, ನೀನು ಹೇಳಿದ್ದಿಲ್ಲ ಹಂಗಾರೆ ಸುಳ್ಳ? ನಾನು ನಿನ್ನ ಹೇಳಿದ ಮಾತು ನಿಜ ಅನ್ಕೊಂಡಲ್ಲಿ ಸುಳ್ಳು ಹೇಳ್ಬೇಡ. ಇಲ್ಲಮ್ಮ, ಇನ್ಮೇಲೆ ಸುಳ್ಳು ಹೇಳಲ್ಲ ಬಿಡು. ಸುಳ್ಳು ಹೇಳಿದ್ರು ನಾನ್ ಸತ್ಯ ಏನು ಅಂತ ಬಯಲ್ ಮಾಡೇ ಮಾಡ್ತೀನಿ ಕಣೆ ಸೀಮಾ. ನಿನಗೆ ಸುಳ್ಳು ಹೇಳಕ್ಕೆ ಚಾನ್ಸೇ ಇಲ್ಲ ಇನ್ಮೇಲೆ. ಗೊತ್ತಾಯ್ತಾ? ಬೇಲಾಗಿರೋ ವಿಷಯನ ಇಟ್ಕೊಂಡು ನನ್ನೇ ಬ್ಲಾಕ್ ಮೇಲ್ ಮಾಡ್ತೀಯ? ಏನ್ ಸೀಮಾ, ಸುಳ್ಳು ಹೇಳಲ್ವ ಇನ್ಮೇಲೆ? ಸತ್ಯನೇ ಹೇಳಿರ್ತೀಯಾ? ಸರಿ ಸರಿ ಆಯ್ತು. ನಿನಗೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡೋಣ. ಮಾವ, ಒಳ್ಳೆ ಹುಡುಗನ ಹುಡುಕಿ. ನನ್ ಮದ್ವೆ ವಿಷಯ ನಿನ್ಗೆ ಯಾಕೆ? ನೀನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಾನು ಇಲ್ಲಿ ಆರಾಮಾಗಿ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ನು ನಾನು ಒಂದ್ 2 ವರ್ಷ ಮದ್ವೆ ಆಗಲ್ಲ, ಸುಮ್ನೆ ಇರು. ನನ್ ಮದ್ವೆ ವಿಷಯ ಎತ್ತಬೇಡ. ನಿನ್ಗೆ ಯಾಕದೆಲ್ಲನ? ಯಾಕೆ ಅಂದರೆ ನಿನಗೂ ಮುಗೀತಲ್ಲ, ಇನ್ನೇನು ಇಂಜಿನಿಯರಿಂಗ್ ಎಲ್ಲ ಮುಗೀತಲ್ಲ. ನೀನು ಕೆಲ್ಸಕ್ಕೆ ಹೋಗೋದು ಬೇಡ. ಮದುವೆ ಆಗ್ಬಿಟ್ಟು ಗಂಡನ ಮನೆಗೆ ಹೋಗಿ ಅವ್ನು ಕಳಿಸಿದ್ರೆ ಹೋಗು, ಇಲ್ಲಾಂದ್ರೆ ಮನೆಗೆ ಬಿದ್ದಿರು ಅಷ್ಟೇನೆ. ನಾವು ನಿನ್ನ ಮನೆ ಮದುವೆ ಮಾಡಿ ಕಳಿಸ್ತೀವಿ. ಆಮೇಲೆ ನೀನು ಏನಾದರೂ ಮಾಡ್ಕೊ. ಇಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಡ, ಇಲ್ಲೇ ಇರು. ಅಯ್ಯೋ ಅಪ್ಪ, ನಾನು ಓದಿದ್ದು ವ್ಯರ್ಥ ಆಗಲ್ವಾ ಮನೇಲಿದ್ರೆ? ನೀನೇನಪ್ಪ ಹಿಂಗಂತ ಇದ್ಯಾ? ಸೀಮಾ, ಇಂಜಿನಿಯರಿಂಗು ಪಾಸ್ ಆಗಿದ್ದೆ ಕೆಲ್ಸಕ್ಕೆ ತಾಂತಾರೆ, ಆದ್ರೆ ಫೇಲ್ ಆಗಿದ್ದೆ ತಾಮಲ್ಲ. ಏನೇ ಹೇಳ್ತಾ ಇದ್ಯಾ? ಏನು ಲಾವಣ್ಯ ಹಿಂಗೆ ಹೇಳ್ತಾ ಇದೆಯಾ? ಅಂದರೆ ಏನು ಸೀಮಾ ಏನು ಫೇಲ್ ಆಗ್ಯಾವಳ? ಅಲ್ಲ, ನಾನು ಹಂಗಲ್ಲ, ಇವಳ ಬಗ್ಗೆ ಎಲ್ಲ ಹೇಳಿದ್ದು, ಬೇರೆಯವ್ರ ಬಗ್ಗೆ. ಚೆನ್ನಾಗಿ ಪಾಸ್ ಆಗಿದ್ರೆ ಅಲ್ಲೇನೆ ಕ್ಯಾಂಪಸ್ ಇಂಟರ್ವ್ಯೂ ತಗೊಂತ ಇದ್ರು ಅಂತ ಹೇಳಿದೆ ಅಷ್ಟೇನೆ. ಸೀಮಾ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾಳೆ, ಅವಳಿಗೇನು ತೊಂದರೆ ಇಲ್ಲ. ಕೆಲ್ಸಕ್ಕೆ ಕರಿತಾ ಇದ್ದಾರೆ ಕಂಪ್ನಿಯವರು. ಬಾರಮ್ಮ ನಮ್ಮ ಕಂಪ್ನಿಗೆ ಬಾ, ನಮ್ಮ ಕಂಪ್ನಿಗೆ ಬಾ ಅಂತಾನ ಅಲ್ವಾ ಸೀಮಾ? ನೀನೇ ಹೋಗ್ತಾ ಇಲ್ಲ ಅಷ್ಟೇನೆ. ಸ್ವಲ್ಪ ದಿನ ಹಾಲಿಡೇ ಎಂಜಾಯ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಸುಮ್ಮನಾಗಿದ್ಯಾ ಅಲ್ವಾ? ಹೌದು ಹೌದು. ಸರಿ ಆಯ್ತಾಯ್ತು, ನಡಿ, ನೀನೇನು ಕೆಲ್ಸಕ್ಕೆ ಹೋಗೋದು ಬೇಡ. ಅಪ್ಪ ಅಮ್ಮ, ನೀವು ನಡಿ ರೂಮ್ಗೆ. ಪಾಪ ನೀವು ಹೊಲ್ದಕ್ಕೆ ಹೋಗಿ ಸುಸ್ತಾಗಿ ಬಂದಿದ್ದೀರಾ, ಸುಧಾರಿಸ್ಕೊ ಹೋಗ್ರಿ. ಸರಿ ಸರಿ ಆಯ್ತು. ಏನು ಹೇಳಲ್ಲ ಅಂದಳ ಆಲೇನೆ ಹೇಳ್ಬಿಟ್ಟಲ್ಲ. ನಾನು ಹೇಳಿದ್ದು ನಿನ್ನ ಬಗ್ಗೆ ಅಲ್ಲ, ಬೇರೆಯವ್ರ ಬಗ್ಗೆ, ಜನರಲ್ ಆಗಿ ಹೇಳಿದ್ದು. ಹುಷಾರು. ಇನ್ನೊಂದ್ಸರಿ ಹಿಂಗೇನಾದ್ರೂ ನನಗೆ ಬಾಯಿಗೆ ಬಂದಂಗೆ ಮಾತಾಡೋದು, ಅವಮಾನ ಮಾಡೋದು ಮಾಡಿದ್ರೆ ನಿನ್ ಗುಟ್ಟೆಲ್ಲ ರಟ್ಟಾಗುತ್ತೆ. ನನಗೆ ಬರ್ತಾ ಇರೋ ಸಿಟ್ಟಿಗೆ ನಿನ್ನ ಎಲ್ಲ ಕಡ್ದಾಕ್ಬಿಡೋಣ ಅಂತ ಅನ್ಸುತ್ತೆ. ನಾನು ಫೇಲ್ ಆಗಿರೋದಕ್ಕೆ ತಾನೆ ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇರೋದು. ನಾನು ಆದಷ್ಟು ಬೇಗ ಎಕ್ಸಾಮ್ ಕಟ್ಟಿ ಪಾಸ್ ಆಗಿದ್ದೀನಿ ಅಂತ ನಾ ಪ್ರೂವ್ ಮಾಡ್ತೀನಿ. ಆಮೇಲೆ ಏನ್ ಕಿತ್ಕೊಂತೀಯೋ ಕಿತ್ಕೊಂಬಂತೆ ಕಣೆ ಲಾವಣ್ಯ. ಕಿತ್ಕೊಂಬಂತೆ. ಈ ಸೀಮಾ ಏನು ಅಂತ ನಾ ತೋರಿಸ್ತೀನಿ ನಿನ್ಗೆ. ನನ್ನ ಮದುವೆ ಮಾಡಿ ಆಚೆ ಕಳಿಸ್ರಿ ಅಂತ ಹೇಳ್ತಾಳೆ. ನಾನು ನಿನ್ನ ಆಚೆ ಕಳ್ಸೋ ತಕ ನಾನು ಮದುವೆ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗಲ್ಲ ಕಣಿ. ಇದು ನನ್ನ ಚಾಲೆಂಜ್, ನೋಡ್ತಾ ಇರು. ನೀನಾ ನಾನಾ ಅಂತ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.